ನಿನ್ನೆ ಪ್ರೀತಿಸುವೆ ಭಾಗ 43. ಸುಕೇಶನ ಕಾರು ಕಾವ್ಯಳ ಮನೆ ಮುಂದೆ ಬಂದು ನಿಂತಾಗ ಕಾವ್ಯ ಕಾರಿನಿಂದ ಇಳಿದಳು. ಮನೆಗೆ ಬಂದ ಕಾರನ್ನು ನೋಡಿದ ಛಾಯಾ ಕಾವ್ಯಳ ಜೊತೆ ಯಾರಿರಬಹುದು ಅಂತ ಯೋಚನೆ ಮಾಡತೊಡಗಿದಳು. ಸುಕೇಶ ಕಾವ್ಯಳಿಗೆ ನಾನೇನು ಬರ್ತೀನಂತ ಹೇಳಲು ಹೋದಾಗ ಕಾವ್ಯ ಅವನನ್ನು ಮನೆಯೊಳಗೆ ಬರ ಹೇಳಿದಳು. ಬನ್ನಿ ಮನೆಗೆ ಕಾಫಿ ಕುಡಿದು ಹೋಗ್ಬರಂತೆ. ಇಲ್ಲ ಬೇಡ ಕಾವ್ಯ ಅವರೇ, ಇನ್ನೊಂದಿನ ಬರ್ತೀನಿ. ಪರವಾಗಿಲ್ಲ ಬನ್ನಿ, ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀರಾ. ನಾನು ನಿಮಗೆ ಒಳಗೆ ಕರೆದು ಕಾಫಿ ಕೊಟ್ಟಿಲ್ಲ ಅಂದರೆ ದೇವ್ರು ನನ್ನನ್ನು ಮೆಚ್ತಾನ ಅಂತ ಹೇಳಿ ಅವನನ್ನು ಮನೆಗೆ ಕರೆದುಕೊಂಡು ಹೋದಳು. ಅವನ ಮನೆಗೆ ಹೋದಾಗ ಛಾಯಾ ಅವನಿಗೆ ಎದುರಾದಳು. ಛಾಯಾಳನ್ನು ನೋಡಿದ ಸುಕೇಶ್ ನಮಸ್ತೆ ಅಂತ ಹೇಳಿದನು. ಆಗ ಛಾಯಾ ಕೂಡ ನಮಸ್ತೆ ಅಂತ ಹೇಳಿ ಜಂಪದಿಂದ ಅಲ್ಲಿಂದ ತನ್ನ ರೂಮ್ಗೆ ಹೋದಳು. ಛಾಯಾಳನ್ನು ನೋಡಿದವನಿಗೆ ಕಾವ್ಯ ಹೇಳಿದ ಮಾತು ನೆನಪಾಯಿತು. ಏನು ಆಟಿಟ್ಯೂಡ್ ಇವಳಿಗೆ, ಈ ಸೌಂದರ್ಯದಿಂದಲೇ ಅಣ್ಣ ತಮ್ಮ ಇಬ್ಬರನ್ನು ಬಲೆಗೆ ಬೀಳಿಸ್ಬಿಟ್ಲು. ಇಂಥ ಹೆಂಗಸರು ಇರ್ತಾರ, ದುಡ್ಡಿಗೋಸ್ಕರ ತಮ್ಮ ಪ್ರೀತಿಯನ್ನೇ ಬೇಡ ಅಂತಾರೆ. ಎಂತ ಘೋರ ಕಲಿಯುಗ ಅಂತ ಅಂದುಕೊಳ್ಳುತ್ತಿರಬೇಕಾದ್ರೆ ಕಾವ್ಯ ಅವನನ್ನು ಕೂರಕ್ಕೆ ಹೇಳಿ ಅವನಿಗೋಸ್ಕರ ಕಾಫಿ ಮಾಡಿಕೊಂಡು ಬಂದಳು. ಕಾಫಿ ಕುಡಿಯುತ್ತಾ ಅವನು ಕಾವ್ಯಳ ಜೊತೆ ಮಾತನಾಡತೊಡಗಿದನು. ನೀವೇನು ಚಿಂತೆ ಮಾಡಬೇಡಿ ಕಾವ್ಯ ಅವರೇ, ಅಣ್ಣ ಇದ್ದಾನೆ ಅಲ್ವಾ, ಅವನೆಲ್ಲ ಸರಿ ಮಾಡ್ತಾನೆ, ನಾನೇನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟನು. ಛಾಯಾ ಮರೆಯಲ್ಲಿ ಇವರುಗಳ ಮಾತನ್ನು ಕತ್ತು ಕೇಳಿಸಿಕೊಳ್ಳುತ್ತಿದ್ದಳು. ಇವರಿಬ್ಬರು ಏನು ಮಾತಾಡ್ತಾ ಇದ್ರು, ಏನು ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ಯಾರು ಇವನು, ಇವನ ಅಣ್ಣ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಇವರಿಬ್ಬರ ಮೇಲೆ ಕಣ್ಣಿಡ್ಬೇಕು. ಇವಳನ್ನು ಈ ಮನೆಯಿಂದ ಓಡಿಸೋಕ್ಕೆ ಇವನೇ ಸರಿಯಾದ ಅಸ್ತ್ರ. ಇವರಿಬ್ಬರು ಎಲ್ಲಿಗೆ ಹೋಗ್ತಾರೆ ಮೊದಲು ಅದನ್ನು ತಿಳಿದುಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಒಳಗೊಳಗೆ ಕಾವ್ಯಳ ವಿರುದ್ಧ ಮಸಲತ್ತು ಮಾಡತೊಡಗಿದಳು. ಎಸ್ಐ ಮುಖೇಶ್ ದೇಶಪಾಂಡೆ ಹಾಸ್ಪಿಟಲ್ಗೆ ತಮ್ಮ ಟೀಮ್ ಅವರ ಜೊತೆ ಬಂದಿದ್ದನ್ನು ಡಾಕ್ಟರ್ ರೋಹನ್ ರಮಣ್ ರೆಡ್ಡಿಗೆ ಕಾಲ್ ಮಾಡಿ ತಿಳಿಸಿದನು. ರೆಡ್ಡಿ, ಇವತ್ತು ಹಾಸ್ಪಿಟಲ್ಗೆ ಎಸ್ಐ ಮುಖೇಶ್ ಅವರ ಟೀಮ್ ಜೊತೆ ರಾಘವನನ್ನು ಕರೆದುಕೊಂಡು ಹೋಗಲು ಬಂದಿದ್ರು. ಏನು ಹೇಳ್ತಾ ಇದೆಯಾ ನೀನು? ಆ ಡಿಸಿನ ನೀನು ಅವ್ರ ಜೊತೆ ಕಳಿಸ್ಕೊಟ್ಟಿಯಾ? ಇಲ್ಲ ರೆಡ್ಡಿ, ಅಷ್ಟು ಸುಲಭವಾಗಿ ಆ ಡಿಸಿನ ನಾನು ಅವ್ರ ಜೊತೆ ಕಳಿಸ್ಕೊಡ್ತೀನಿ ಅಂತ ಅಂದ್ಕೊಂಡೆಯಾ? ಸಾಧ್ಯನೇ ಇಲ್ಲ. ನಿನ್ನ ಶತ್ರುನ ನಾನು ಯಾವುದೇ ಕಾರಣಕ್ಕೆ ಇಲ್ಲಿಂದ ಕಳಿಸ್ಕೊಡಲ್ಲ. ವಾರಂಟ್ ತಗೊಂಬನ್ನಿ ಅಂತ ವಾಪಸ್ ಕಳಿಸ್ಬಿಟ್ಟೆ. ಆ ಎಸ್ ಐ ರಾಘವನ ಫ್ರೆಂಡ್ ಅಂತೆ, ತುಂಬಾನೇ ಬಿಲ್ಡಪ್ ಕೊಡ್ತಾ ಇದ್ದ. ಅವನ ಮಾತನ್ನು ಇಲ್ಲಿ ಕೇಳುವರು ಯಾರು? ಅವನು ನಾಳೆ ವಾರಂಟ್ ತಗೊಂಬಂದ್ರೆ ಏನು ಮಾಡ್ತೀಯಾ? ಆಗ ನೀನು ರಾಘವನನ್ನು ಅವ್ರ ಜೊತೆ ಕಳಿಸ್ಕೊಡ್ಲೇಬೇಕಾಗತ್ತೆ. ಅದ್ರ ಬಗ್ಗೆ ನೀನೇನು ಟೆನ್ಷನ್ ಮಾಡಬೇಡ ರೆಡ್ಡಿ. ರಾಘವ್ ಅವ್ರಿಗೆ ಸಿಗದ ಥರ ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ನೀನು ದುಡ್ಡು ಮಾತ್ರ ನನಗೆ ಟೈಮ್ಗೆ ತಲುಪಿಸ್ತಾ ಇರು. ದುಡ್ಡಿನ ಬಗ್ಗೆ ನೀನು ಚಿಂತೆ ಮಾಡಬೇಡ. ರಾಘವ್ ಜೀವನ ಪರ್ಯಂತ ಹಾಸ್ಪಿಟಲಲ್ಲಿ ಇದ್ರೆ ನಾನು ನಿನಗೆ ದುಡ್ಡಿನ ಮಳೆ ಸುರಿಸ್ತೀನಿ. ಈಗ ಅದೇನು ಮಾಡ್ತೀಯ ಅಂತ ಮೊದಲೇ ಹೇಳು. ಈಗ ಹೇಳಲ್ಲ, ನಾಳೆ ಮಾಡಿ ತೋರಿಸ್ತೀನಿ. ಆಗ ನಿನಗೇನು ಗೊತ್ತಾಗುತ್ತೆ ನಾನು ಎಂಥ ಕಿಲಾಡಿ ಅಂತ. ನೀನು ಆರಾಮಾಗಿರು. ನಾಳೆಯಿಂದ ಅವರು ಮತ್ತೆ ಈ ಹಾಸ್ಪಿಟಲ್ಗೆ ಕಾಲಿಡಬಾರ್ದು. ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಸರಿ, ಅದೇನು ಮಾಡ್ತೀಯೋ ಮಾಡು, ನಾಳೆ ಸಿಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ಡಾಕ್ಟರ್ ರೋಹನ್ ಹೇಳಿದ ಮಾತಿನಿಂದ ರೆಡ್ಡಿಗೆ ಸಮಾಧಾನವಾಗಲಿಲ್ಲ. ಆ ಎಸ್ ಐ ಬೇರೆ ತುಂಬ ಸ್ಟ್ರಿಕ್ಟ್ ಇದ್ದಾನೆ. ಅವನು ಏನಾದರೂ ರಾಘವನ ಅಲ್ಲಿದ್ದು ಕರೆದುಕೊಂಡು ಹೋದರೆ ನಾನು ಅಂದುಕೊಂಡಿರೋದು ಯಾವುದೂ ನಡೆಯಲ್ಲ. ಏನು ಮಾಡೋದೀಗ? ಡಾಕ್ಟರ್ ಅದೇನೋ ಮಾಡ್ತೀನಂತ ಹೇಳಿದ್ದಲ್ವಾ, ಮೊದಲು ಅದನ್ನು ಮಾಡಲಿ, ಆಮೇಲೆ ಆ ರಾಘವನ ಬಗ್ಗೆ ಚಿಂತೆ ಮಾಡಿದ್ರಾಯ್ತು ಅಂತ ಅಂದುಕೊಂಡನು. ಅಜಯ್ ಕೆಲಸ ಮುಗಿಸಿ ಮನೆಗೆ ಬಂದು ಫ್ರೆಶ್ ಆಗಿ ಸ್ವಲ್ಪ ಆರಾಮ ಮಾಡುತ್ತಿದ್ದನು. ಆಗ ಅಲ್ಲಿಗೆ ಬಂದ ಛಾಯಾ, ರೀ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳು, ಏನು ವಿಷಯ? ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ರೆ ನೀವು ಏನು ಅನ್ಕೋತೀರೋ ಏನೋ. ಅದೇನು ಅಂತ ಹೇಳು ಛಾಯಾ. ನೀನು ಹೇಳಿದೆ ಅಂತ ನಾನೇಕೆ ಏನಾದರೂ ಅಂದ್ಕೊಳ್ಳಿ.
ಅದೇನು ಹೇಳ್ಬೇಕು ಅಂದ್ಕೊಂಡಿದ್ದೆ, ಬೇಗ ಹೇಳು. ರೀ, ಇವತ್ತು ನಿಮ್ಮ ಅತ್ತಿಗೆ ಜೊತೆ ಯಾರೋ ಒಬ್ರು ಗಂಡಸು ಬಂದಿದ್ರು. ಅವ್ರ ಜೊತೆ ನಿಮ್ಮ ಅತ್ತಿಗೆ ತುಂಬಾನೇ ಕ್ಲೋಸ್ ಆಗಿದ್ರು. ನಾನು ಈ ಥರ ಅವ್ರ ಬಗ್ಗೆ ಹೇಳ್ಬಾರ್ದು, ಆದರೆ ಮನೆಯ ಮರ್ಯಾದೆ ಹೋಗುತ್ತೆ ಅಂದರೆ ಹೇಳಲೇಬೇಕಲ್ವಾ. ಇದರಲ್ಲಿ ಮನೆಯ ಮರ್ಯಾದೆ ಹೋಗುವಂಥ ವಿಷಯ ಏನಿದೆ? ಅವ್ರಿಗೆ ಪರಿಚಯದವರು ಇರಬೇಕು, ಅದಕ್ಕೆ ಕರೆದುಕೊಂಡು ಬಂದಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಖಾರವಾಗಿ ಹೇಳಿದನು. ಆಗ ಅವಳು, ರೀ, ನೀವು ನನ್ನ ತಪ್ಪು ತಿಳ್ಕೊಬೇಡಿ, ನಾನು ಈ ಮನೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣ ನೋಡಿದ್ರೆ ಹಾಸ್ಪಿಟಲಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಮನೆಗೆ ಗಂಡಸು ಬರೋದು ಎಷ್ಟು ಸರಿ ಹೇಳಿ? ನೋಡಿದವ್ರು ಏನು ಅಂದ್ಕೊಳ್ಳಲ್ಲ? ಗಂಡ ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಹೆಂಡತಿ ಯಾವನ ಜೊತೆ ಸುತ್ತಾ ಇದ್ದಾಳಂತ ಮಾತಾಡಿಕೊಳ್ಳಲ್ವಾ? ಆಮೇಲೆ ಜನ ನಿಮ್ಮ ಮೇಲೆ ಬೆರಳು ತೋರಿಸ್ತಾರೆ, ನೀವು ಮನೆ ಮಂದಿಯನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ. ಅದಕ್ಕೆ ಹೇಳಿದಿರಿ ಅಷ್ಟೇ, ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ. ಛಾಯಣ ಮಾತು ಮೊದಲ ಬಾರಿಗೆ ಅಜಯನಿಗೆ ಹಿಡಿಸದಾಯಿತು. ತನ್ನ ಅತ್ತಿಗೆಯ ಬಗ್ಗೆ ಅವಳು ಈ ರೀತಿ ಮಾತನಾಡಿದ್ದು ಅವನಿಗೆ ಕೊಂಚನೂ ಇಷ್ಟವಾಗಲಿಲ್ಲ. ನೋಡು ಛಾಯ, ನಿನಗೆ ಈ ಮನೆಯವರ ಮೇಲೆ ಕಾಳಜಿ ಇರ್ಬೋದು, ಆದರೆ ನನ್ನ ಅತ್ತಿಗೆ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ಅದು ಮನೆಯವರಾದರೂ ಅಷ್ಟೇ, ಹೊರಗಿನವರಾದರೂ ಅಷ್ಟೇ. ನನ್ನ ಅತ್ತಿಗೆ ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ಅವ್ರ ಅಪ್ಪಟ ಅಪರಂಜಿ. ಅಣ್ಣ ಅಂದರೆ ಅವ್ರಿಗೆ ಪ್ರಾಣ. ಅಣ್ಣನ ಹೊರತವ್ರು ಬೇರೆ ಯಾರ ಜೊತೆ ಕ್ಲೋಸ್ ಆಗಿರಲ್ಲ ಅಂತ ನನಗೆ ತುಂಬಾನೇ ನಂಬಿಕೆ ಇದೆ. ಜನ ತಪ್ಪು ಇದ್ದು ಮಾತಾಡ್ತಾರೆ, ತಪ್ಪು ಇಲ್ಲದಿದ್ರೆ ಮಾತಾಡ್ತಾರೆ. ಜನಗಳು ಮಾತಾಡ್ತಾರೆ ಅಂತ ನಾನು ನನ್ನ ಅತ್ತಿಗೆ ಡೌಟ್ ಪಡೋಕ್ಕಾಗತ್ತಾ? ಇನ್ನೊಂದ್ಸಲ ನೀನು ಅತ್ತಿಗೆ ಬಗ್ಗೆ ಈ ಥರ ಮಾತನಾಡ್ಕೊ ಹೋಗ್ಬೇಡ, ನನಗೆ ಇಷ್ಟ ಆಗಲ್ಲ ಅಂತ ಸಿಟ್ಟಿನಿಂದ ಹೇಳಿ ಅಲ್ಲಿಂದ ಎದ್ದು ಹೊರ ನಡೆದನು. ಕಾವ್ಯಳ ಬಗ್ಗೆ ಅಜಯನಿಗೆ ಚಾಡಿ ಹೇಳಬೇಕು ಅಂತ ಅಂದುಕೊಂಡಿದ್ದ ಛಾಯಳ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು. ತನ್ನ ಮಾತನ್ನು ಅಜಯ್ ಕೇಳಲಿಲ್ಲ ಅಂತ ಕೋಪಗೊಂಡವಳು ಕೈಯನ್ನು ಅಲ್ಲೇ ಇದ್ದ ಟೇಬಲ್ಗೆ ಬಡಿಯುತ್ತಾ, ಎಷ್ಟು ಧೈರ್ಯ ಇವನಿಗೆ, ನನಗೇನು ಬೈದ್ಬಿಟ್ಟು ಹೋಗ್ತಾನೆ. ಆ ಪೇಡಿ ಎಲ್ಲರಿಗೂ ಅದೇನು ಮೋಡಿ ಮಾಡಿದ್ದಾಳೋ ಏನೋ. ಮೊದಲು ಆ ರಾಗ ಇವಳಿಗೆ ಬಲೆ ಬಿದ್ದ, ಈ ನನ್ನ ಗಂಡ ಕೂಡ ಅವಳನ್ನು ಹಾಡಿ ಹೊಗಳ್ತಾನೆ. ಹಾಳಾದವಳು ನನ್ನ ನೆಮ್ಮದಿಯಾಗಿ ಇರಕ್ಕೇನೆ ಬಿಡಲ್ಲ ಅಂತಾಳೆ ಅಂತ ಅಂದುಕೊಂಡು ಅಲ್ಲೇ ಹಾಸಿಗೆ ಮೇಲೆ ಕುಳಿತುಕೊಂಡಳು. ರೂಮಿನಿಂದ ಹೊರ ಬಂದ ಅಜಯ್ ವರಾಂಡದಲ್ಲಿ ಹೋಗಿ ಕುಳಿತುಕೊಂಡನು. ಆಗ ಅಲ್ಲಿಗೆ ಬಂದ ಕಾವ್ಯ, ಅಜಯ್, ಇಲ್ಲೇನು ಮಾಡ್ತಾ ಇದೆಯಾ? ಏನಿಲ್ಲ ಅತ್ತಿಗೆ, ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಬಂದೆ. ಅರೆ, ನಾನು ಹೇಳುತ್ತೇನೆ ಮರೆತು ಬಿಟ್ಟೆ ನೋಡು, ಇವತ್ತು ಸುಕೇಶ್ ಬಂದಿದ್ರು. ಹೌದಾ ಅತ್ತಿಗೆ, ಏನಂದ್ರು? ಹೇಗಿದ್ದಾರಂತೆ? ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ರು. ನಾನು ಹಾಸ್ಪಿಟಲಿಂದ ಬರಬೇಕಾದ್ರೆ ನನಗೆ ಸಿಕ್ಕರು. ನಮ್ಮನ್ನೆಲ್ಲ ನೋಡ್ಬೇಕಂತ ಮನೆಗೆ ಬಂದರು. ನಾನು ಅವ್ರ ಜೊತೆ ಕಾರಲ್ಲೇ ಬಂದೆ. ನಿನ್ನನ್ನು ಕೂಡ ಕೇಳಿದ್ರು ಅಂತ ಸುಳ್ಳು ಹೇಳಿದಳು. ರಾಘವನನ್ನು ಮನೆಗೆ ಕರೆದುಕೊಂಡು ಬರುವ ತನಕ ಅಜಯನಿಗೆ ಯಾವ ವಿಷಯನೇ ಹೇಳಬಾರದು ಅಂತ ಅಂದುಕೊಂಡು ಈ ರೀತಿ ಸುಳ್ಳು ಹೇಳಿದಳು. ಹೌದಾ, ಅವ್ರನ್ನೆಲ್ಲ ನೋಡಿ ತುಂಬ ದಿನ ಆಯಿತು. ಅಂದಹಾಗೆ ಅತ್ತಿಗೆ, ಅಣ್ಣ ಹೇಗಿದ್ದಾನೆ? ಅವ್ರು ಸ್ವಲ್ಪ ವೀಕ್ ಇದ್ದಾರೆ. ನಾಳೆ ನಾನು ಅವ್ರನ್ನ ಬೇರೆ ಆಸ್ಪತ್ರೆಗೆ ಸೇರಿಸ್ತೀನಿ. ಅಲ್ಲಿ ಯಾಕೋ ಡಾಕ್ಟರ್ಸ್ಗಳು ಸರಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ಅತ್ತಿಗೆ, ನಾಳೆ ನಾನು ಕೂಡ ಬರ್ತೀನಿ. ಬೇಡ ಅಜಯ್, ನೀನು ಕೆಲಸಕ್ಕೆ ಹೋಗು, ಇಲ್ಲ ಅಂದರೆ ಆಸ್ಪತ್ರೆ ಬಿಲ್ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಬೇರೆ ದಿನ ಯಾವತ್ತಾದ್ರೂ ನಿನ್ನ ಅಣ್ಣನ ನೋಡುವೆ ಅಂತೆ. ಅತ್ತಿಗೆ, ಮೊನ್ನೆ ನೀವು ಇದನ್ನೇ ಹೇಳಿದ್ರಿ. ನನಗೂ ಕೂಡ ಅಣ್ಣನ ನೋಡ್ಬೇಕಂತ ಆಸೆ ಇರುತ್ತೆ ಅಲ್ವಾ? ನನ್ನ ಮಾತು ಕೇಳು ಅಜಯ್, ಇದೆಲ್ಲ ನಾನು ನಿನ್ನ ಅಣ್ಣನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ದುಡಿಯೋ ಕೈ ಒಂದೇ ಇದ್ದಾಗ ನಾವು ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ನಿನ್ನ ಅಣ್ಣ ಆದಷ್ಟು ಬೇಗ ಗುಣಮುಖವಾಗಲಿ, ಆಗ ಎಲ್ಲ ಸರಿ ಹೋಗುತ್ತೆ. ಇನ್ನು ಸ್ವಲ್ಪ ದಿನ, ಆಮೇಲೆ ನಾವು ಅವ್ರ ಜೊತೆ ನಮ್ಮ ಮನೇಲೇ ಇರ್ಬೋದು. ಆಯಿತು ಅತ್ತಿಗೆ, ನೀವೇನು ಹೇಳ್ತಾರೋ ಹಾಗೇ ಆಗಲಿ. ಅಣ್ಣನನ್ನು ನೋಡೋಕ್ಕೆ ನೀವೇ ಹೋಗಿ ಅಂತ ಹೇಳಿದನು.
ಆಗ ಇವರ ಮಾತನ್ನು ಆಲಿಸುತ್ತಿದ್ದ ಛಾಯಾ ಹಲ್ಲು ಕಡಿದುಕೊಂಡು, ಇವರಿಬ್ಬರ ಮಧ್ಯೆ ಹುಳಿ ಹಿಂಡಿ ಇವರಿಬ್ಬರ ಬಾಂಧವ್ಯವನ್ನು ಮುರಿಬೇಕು, ಅಜಯ್ನಿಗೆ ಇವಳ ಮೇಲೆ ಅಸಹ್ಯ ಬರುವ ಹಾಗೆ ಮಾಡಬೇಕು, ಅದಕ್ಕೋಸ್ಕರ ಏನಾದರೂ ಪ್ಲಾನ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಬೆಳಗಿನ ತನ್ನೆಲ್ಲ ಕೆಲಸವನ್ನು ಮುಗಿಸಿದ ಕಾವ್ಯ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ಹೊರಗೆ ಸುಕೇಶ್ ಹಾಗೂ ಮುಖೇಶನ್ಗಾಗಿ ಕಾಯತೊಡಗಿದಳು. ಮುಖೇಶ್ ತನ್ನ ಟೀಮ್ ಅವ್ರ ಜೊತೆ ಅಲ್ಲಿಗೆ ಬಂದನು. ಅದೇ ಟೈಮಲ್ಲಿ ಸುಕೇಶ್ ಕೂಡ ಬಂದನು. ಎಲ್ಲರೂ ಸೇರಿ ಹಾಸ್ಪಿಟಲ್ ಒಳಗೆ ಹೋದರು. ಈ ಬಾರಿ ಅವರನ್ನು ಯಾರಿಂದಲೂ ತಡೆಯಲಿಕ್ಕೆ ಆಗಲಿಲ್ಲ. ಡಾಕ್ಟರ್ ರೋಹನ್ ಅವರೆಲ್ಲರನ್ನು ರಾಘವ್ ಇದ್ದ ವಾರ್ಡಿಗೆ ಕರೆದುಕೊಂಡು ಹೋದರು. ಆದ್ರೆ ಅಲ್ಲಿ ರಾಘವ್ ಇಲ್ಲದನ್ನು ನೋಡಿ ಅವರಿಗೆಲ್ಲರಿಗೆ ಶಾಕ್ ಆಯಿತು. ಅಲ್ಲಿ ರಾಘವ್ನನ್ನು ಕಟ್ಟಿ ಹಾಕಲು ಬಳಸಿದ ಚೈನ್ಗಳ ಹೊರತು ಬೇರೆ ಏನು ಕೂಡ ಇರಲಿಲ್ಲ. ಡಾಕ್ಟರ್ ರೋಹನ್ ಆಶ್ಚರ್ಯಗೊಂಡಂತೆ ನಟಿಸಿ, ಅರೆ, ಪೇಷಂಟ್ ಎಲ್ಲಿ ಹೋದ್ರು? ಸಿಸ್ಟರ್ ಸಿಸ್ಟರ್ ಅಂತ ಜೋರಾಗಿ ಕೂಗಿದರು. ಆಗ ಅಲ್ಲಿಗೆ ಬಂದ ಸಿಸ್ಟರ್, ಏನಾಯ್ತು ಡಾಕ್ಟರ್, ಯಾಕೆ ಕರೆದ್ರಿ? ಇಲ್ಲಿ ಪೇಷಂಟ್ ಇದ್ರಲ್ಲ, ಅವರಲ್ಲಿ? ಡಾಕ್ಟರ್ ಈಗ ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಇದ್ರು. ನಾನೇ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮೆಡಿಸಿನ್ ಕೂಡ ಕೊಟ್ಟು ಹೋಗಿದ್ದೆ. ಡಾಕ್ಟರ್, ಅವರೇನಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ಬೋದಾ? ಡಾಕ್ಟರ್ ಮತ್ತು ಸಿಸ್ಟರ್ ಇಬ್ಬರು ಸೇರಿ ನಾಟಕ ಮಾಡುತ್ತಿದ್ದಾರೆ ಅಂತ ಕಾವೇಳಿಗೆ ಗೊತ್ತಾಗಿ ಸಿಟ್ಟುಗೊಂಡ ಅವಳು, ಸಾಕು ಮಾಡಿ ನಿಮ್ಮ ನಾಟಕನ, ದಯವಿಟ್ಟು ನನ್ನ ಗಂಡ ಎಲ್ಲಿದ್ದಾರಂತ ಹೇಳಿ ಅಂತ ಅಂದು ಅಳುತ್ತಾ ಮುಖೇಶನ ಕಡೆ ನೋಡಿ, ಅಣ್ಣ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ಇಲ್ಲಿ ಎಲ್ಲೋ ಇದ್ದಾರೆ ಅಂತ ನನ್ಗನ್ನಿಸ್ತದೆ. ಹೇಗಾದರೂ ಮಾಡಿ ನನ್ನ ಗಂಡ ನನಗೆ ಸಿಗೋ ಹಾಗೆ ಮಾಡಿ ಅಣ್ಣ. ನೀನೇನು ಟೆನ್ಷನ್ ಮಾಡ್ಕೊಡು ಅಮ್ಮ, ಇವತ್ತು ಏನಾದರೂ ಆಗಲಿ ನಾವು ರಾಘವನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಡಾಕ್ಟರ್, ಅತಿ ಆಯ್ತು ನಿಂದು, ಮರ್ಯಾದೆಯಿಂದ ರಾಘವ್ ಎಲ್ಲಿದ್ದಾನೆ ಅಂತ ಹೇಳಿ, ಇಲ್ಲಾಂದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು ನಮ್ಮದೇ ಸ್ಟೈಲಲ್ಲಿ ಬಾಯಿ ಬಿಡಿಸ್ಬೇಕಾಗುತ್ತೆ. ನಿನ್ನ ನಾಟಕ ನಾವು ನಂಬೋಷ್ಟು ದೊಡ್ಡರ ಅಂತ ಅಂದ್ಕೊಂಡಿದ್ಯಾ? ಅಯ್ಯೋ ಸರ್, ನಾನೇಕೆ ನಾಟಕ ಮಾಡಲಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ರೌಂಡ್ಸ್ಗೆ ಬರುವಾಗ ನಾನೇ ಪೇಷಂಟನ್ನು ನೋಡ್ಬಿಟ್ಟು ಹೋಗಿದ್ದೆ, ಆದ್ರೆ ಈಗ ಎಲ್ಲೋದ್ರು ಅಂತ ನಮಗೆ ಐಡಿಯಾ ಇಲ್ಲ. ನೀವೇನು ವರಿ ಮಾಡ್ಕೋಬೇಡಿ, ನಾನು ಸೆಕ್ಯೂರಿಟಿಗೆ ಇಲ್ಲಿ ಪೇಷಂಟನ್ನು ಹುಡುಕಿಸ್ತೀನಿ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕರೆದು ರಾಘವನನ್ನು ಹುಡುಕಲು ಹೇಳಿದರು. ಸೆಕ್ಯೂರಿಟಿಗಳ ಜೊತೆ ಪೊಲೀಸಿನವರು ಕೂಡ ರಾಘವನನ್ನು ಹುಡುಕಾಡತೊಡಗಿದರು. ಅವರೆಲ್ಲರೂ ಎಷ್ಟೇ ಹುಡುಕಿದ್ರು ರಾಘವ್ ಮಾತ್ರ ಎಲ್ಲೂ ಕಾಣಲಿಲ್ಲ. ಕೊನೆಗೆ ಆಸ್ಪತ್ರೆಯ ಸಿಸಿಟಿವಿ ಫುಟೇಜ್ ಅನ್ನು ಚೆಕ್ ಮಾಡಿದರು. ಸಿಸಿಟಿವಿ ಫುಟೇಜ್ ನೋಡಿದ ಕಾವ್ಯಳಿಗೆ ಒಂದು ಕ್ಷಣ ದಿಗಿಲು ಹತ್ತು ಬಿಟ್ಟಿತು. ಕತೆ ಮುಂದುವರಿಯುವುದು. ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ ಆ ದೃಶ್ಯವಾದರೆ ಏನು ಹಾಗೂ ರಾಘವ್ ಆ ಹಾಸ್ಪಿಟಲಿಂದ ಎಲ್ಲಿಗೆ ಹೋಗಿರಬಹುದು ಅನ್ನೋದನ್ನು ತಿಳಿಯಲಿ ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.